ಬರವಣಿಗೆ ತಾಯಿ ಏನು ಬರೀತಾಳೋ ಅದು ಖಂಡಿತ ನಿಜ ಆಗುತ್ತೆ, ಸತ್ಯ ಅದು. ನೀವು ನಂಬಿರುವಂಥ ಜನಗಳೇ ನಿಮಗೆ ಶತ್ರುಗಳು. ಹಿಂದೆ ಒಂದು ಮುಂದೆ ಒಂದು, ಜನದಿಂದ ಅವಮಾನ ಜಾಸ್ತಿ. ಕೋರ್ಟಲ್ಲಿ ಅಮ್ಮ ಹೇಳಿತ್ತು ನನಗೆ, ಇನ್ನು 2 ತಿಂಗಳಲ್ಲಿ ನಿಮ್ಮ ಕೇಸು ನಿಮ್ಮಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು. 2 ತಿಂಗಳು ಆದಮೇಲೆ ಕೇಸು ನಮ್ಮಂಗೆ ಆಯ್ತದು. ಅದಕ್ಕೋಸ್ಕರ ನಾನು ಅವಾಗಿಂದ ಬರ್ತಾಯಿದ್ದೀನಿ. ಒಂದು ಮನೆ ವಿಚಾರವಾಗಿ, ಒಂದು ಹಣಕಾಸಿನ ವಿಚಾರವಾಗಿ ಕೇಳ್ತಾ ಇದ್ದಾರೆ. ವರ್ಷದ ಮೇಲೆ 8 ತಿಂಗಳಿಂದ ಹಣಕಾಸಿನಲ್ಲಿ ಅಭಿವೃದ್ಧಿ ಕಮ್ಮಿ ಅಂತ ಹೇಳುತ್ತೆ. ಎಷ್ಟೇ ದುಡಿದ್ರೂ ಕೈಯಲ್ಲಿ ನಿಲ್ತಾ ಇಲ್ಲ. ನೀವು ನಂಬಿರುವಂಥ ಜನಗಳು ನಿಮಗೆ ಶತ್ರುಗಳು. ನಿಮ್ಮ ಕೈಯಲ್ಲಿ ಅನ್ನ ತಿಂದವರೆ ಇವತ್ತು ಕನ್ನ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಇವತ್ತೊಂದು ದಿನ ನೀನು ನಂಬೋಕ್ಕೆ ನಿಮ್ಮ ಕೈಯಲ್ಲಿ ಆ ರೀತಿ ಆಗ್ಬಿಟ್ಟೈತೆ ಪರಿಸ್ಥಿತಿ. ಅರ್ಥ ಆಯ್ತಾ? ನಿನ್ನ ಹತ್ರ ಎಲ್ಲ ಈಸ್ಕೊಂಡು ತಿಂದರೆ ಹೊರ್ತು ಇವತ್ತು ನೀನು ಕಷ್ಟ ಅಂದಾಗ ಯಾರು ಬಂದು ಕೈ ನೀಡಿ ಕೊಡಲಿಲ್ಲ. ನನಗೆ ನಾನು ಮಾಡೋವಂಥ ವ್ಯವಹಾರದಲ್ಲಿ ಹಣಕಾಸಲ್ಲಿ ಒಳ್ಳೆ ಅಭಿವೃದ್ಧಿ ಕೊಟ್ಟು ಧರ್ಮವಾಗಿ ನನ್ನ ಕಾಪಾಡ್ಕೊಂಡು ಹೋಗು ತಾಯಿ ಅಂತ ಕೇಳ್ತಾ ಇದ್ದೀನಿ. ಸರಿನಾ? ಕೇಳ್ತಾ ಇದ್ದೀರಾ ಅಂದರೆ ನಿಮಗೆ ಅಲ್ಲಿ ನೀವು ಮಾಡೋ ಇದ್ರ ತೋಲೆ ಜನದ್ದು ಸ್ವಲ್ಪ ತೊಂದರೆ ಸರ್. ಜನದಿಂದನೇ ಸ್ವಲ್ಪ ತೊಂದರೆ. ಜನದ ದೃಷ್ಟಿ ಜಾಸ್ತಿ ನಿಮಗೆ. ಅರ್ಥ ಆಯ್ತಾ? ಜನದ್ದು ದೃಷ್ಟಿ ಜಾಸ್ತಿ ಅಂತ ಹೇಳುತ್ತೆ ಇಲ್ಲಿ. ಅದೊಂದು ಪರಿಹಾರ ಮಾಡ್ಕೊಳ್ಳಿ. ಜನದ ದೃಷ್ಟಿ ಒಂದು ಪರಿಹಾರ ಮಾಡ್ಕೊಂಡು ಇದನ್ನು ಮಾಡ್ಕೊಳ್ಳಿ, ಆಗುತ್ತೆ ಬಿಡಿ, ಏನು ಚಿಂತೆ ಇಲ್ಲ. ಆರೋಗ್ಯದಲ್ಲಿ ಸಮಸ್ಯೆ ಕಳೆದ 9 ತಿಂಗಳಿಂದ ಈಚೆಗೆ ಆರೋಗ್ಯದಲ್ಲಿ ಸಮಸ್ಯೆ ಜಾಸ್ತಿ ಅಂತ ಹೇಳ್ತಾಳೆ ಅಮ್ಮ. ಅರ್ಥ ಆಯ್ತಾ? ಮನೆಯೊಳಗೆ ನೆಮ್ಮದಿ ಕಮ್ಮಿ, ಹಣಕಾಸಿನಲ್ಲಿ ಸಮಸ್ಯೆ ಜಾಸ್ತಿ ಅಂತ ಹೇಳ್ತಾ ಇದ್ದೆ. ಹಣಕಾಸಿನಲ್ಲಿ ಸಮಸ್ಯೆ ಜಾಸ್ತಿ. ಈ ಜನ ದೃಷ್ಟಿನೂ ಐತೆ, ಸಂಬಂಧಿಕರಿಂದನೂ ಐತೆ. ಸ್ವಲ್ಪ ನಿಮಗೆ ಟೈಮು ಚೆನ್ನಾಗಿಲ್ಲ. ಈಗ ಕೆಲಸ ಕಾರ್ಯ ಆಗಬೇಕು ಅಂತ ಕೇಳ್ತಾ ಇದ್ದೀರ ತಾಯಿಯೊಳಗೆ. ಹೇಳವ, ಈಗ ಸದ್ಯಕ್ಕೆಲ್ಲನ ಒಂದು ಅರಿಯ ನೀರ ಹತ್ರ ಸದ್ಯಕ್ಕೆ ಒಂದು ತಡೆ ಮಾಡಿಸ್ಕೊಂಡು ಒಂದು ಯಂತ್ರ ಹಾಕಿಸ್ಕೊಳ್ಳಿ.